ಹಾಯ್, ನಾನು ವಿನೋದ. ಈಗ ನಿಮಗೆಲ್ಲನೂ ಉಡ್ಡಾಪಲ್, ಇದನ್ನು ಬೆಳ್ತಣ್ಣು ಅಂತಾರೆ. ಇದ್ರದ್ದು ಹಲ್ವಾ ಮಾಡೋ ರೀತಿ ತೋರಿಸ್ತೀನಿ. ಈಗ ಒಂದು ಕಪ್ ಬೆಲ್ಲ ತೊಗೋಬೇಕು. ಅದೇ ಕಪ್ ಅಂತದ್ರಲ್ಲಿ 2 ಕಪ್ ಅಷ್ಟು ಬೆಳ್ತಣ್ಣದು ತಿರುಳು ತೊಗೋಬೇಕು. ಈಗ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಕಾಯಿ ಹಿಂಗೆ ಕುಡಿದಾಗ ಹಿಂಗೆ ಹೋಳಾಗುತ್ತೆ. ಹೋಳಾದ ನಂತರ ಅದ್ರ ಒಳಗಡೆ ಇರೋ ತಿರುಳೆಲ್ಲ ಹಿಂಗೆ ತೊಗೋಬೇಕು. ಈ ಥರ ತಿರುಳು ಈ ಥರ ತಿರುಳಿನ 2 ಕಪ್ಪಷ್ಟು ತಿರುಳು ತೊಗೋಬೇಕು. 1 ಕಪ್ಪಷ್ಟು ಬೆಲ್ಲ. ನಂತರ ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ತಿಟ್ಕೋಬೇಕು. ಸ್ವಲ್ಪ ತಿಟ್ಕೊಂಡಾಗ ಈ ಥರ ಆಗುತ್ತೆ. ಆಮೇಲೆ ನಾವೇನು ಮಾಡಬೇಕು, ಒಂದು ತಟ್ಟೆಗೆ ಚೆನ್ನಾಗಿ ತುಪ್ಪ ಬಳ್ದಿಟ್ಕೋಬೇಕು. ಈ ಥರ ತುಪ್ಪ ಬಳ್ದಿಟ್ಟ ನಂತರ ಒಂದು ಮಿಕ್ಸಿ ತಗೊಂಡು ಬೆಲ್ಲ, ಈ ತಿರುಳು ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕಿ ರುಬ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕಿ ಎರಡನ್ನ ಈಗ ರುಬ್ತಾ ಇದ್ದೀನಿ. ನೋಡಿ, ರುಬ್ಬಿರೋದು ಈ ಥರ ಬಂದರೆ ಸಾಕು. ಭಾಳ ನುಣ್ಣಗೂ ರುಬ್ಬಾರ್ದು. ಅಲ್ಲಲ್ಲಿ ಬೀಜ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ತಟ್ಟೆಗೆ ಸುಕ್ಕೋತಾ ಇದ್ದೀನಿ. ಈಗ ಎಲ್ಲನೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ತೆಗೆದಿಟ್ಕೊಂಡಿರೋಂಥದ್ದು 1 ಸ್ಪೂನ್ ತುಪ್ಪನ ಇದ್ರ ಮೇಲೆ ಹಾಕಬೇಕು. ಹೀಗೆ ಆಮೇಲೆ ಅದನ್ನೆಲ್ಲ ಈ ಥರ ಸವರಬೇಕು ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ಈ ಥರ ನೈಸಾಗಿ ಎಲ್ಲ ಕಡೆ ಸವರ್ಕೋಬೇಕು. ನಂತರ ಇದನ್ನು 2 ಗಂಟೆ ಹೊತ್ತು ಹಾಗೆ ಆರ್ಲಿಕ್ಕೆ ಬಿಡಬೇಕು. ನಂತರ ಚಾಕು ತಗೊಂಡು ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿ ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಪಿತ್ತ ಆದಾಗ ತಿಂದರೆ ಪಿತ್ತ ಉಪಶಮನ ಮಾಡುತ್ತೆ. ವಾಮಿಟ್ ಸೆನ್ಸೇಷನ್ ಆಗಲ್ಲ.